ಏನು ನನ್ನ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು 30,000 ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ. ಇಬ್ಬರಿಗೂ ಕೂಡ ಮಾತಾಡಿಸಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ. ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು. 1,000-2,000 ಹೆಚ್ಚು ಕಡಿಮೆ ಆಗ್ಬೋದು. ಒಂದು, ಈ ಚುನಾವಣೆ JDS ಅಸ್ತಿತ್ವದ ಚುನಾವಣೆ. ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ರು, ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ರು. ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸ್ಕೊಂಬರ್ತೀನಿ ಅಂತೇಳಿ ತೊಡೆ ತಟ್ಟಿ ಅವರು ಶಪಥ ಮಾಡಿದರು. ನಾನು ಮೊದಲೇ ಹೇಳಿದ್ದೆ, ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತೇಳಿ. ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು. ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ. ಅವ್ರನ್ನ ಜನ ಇವತ್ತು ತಿರಸ್ಕರಿಸೋದ್ರ ಮುಖಾಂತರ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. JDS BJP ಮೈತ್ರಿ ವರ್ಕೌಟ್ ಆಗಲ್ಲ. ಒಂದು, ಕುಮಾರಸ್ವಾಮಿ ಅವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ, ಯಡಿಯೂರಪ್ಪನವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ. ಇವರಿಬ್ಬರೂ ಸೇರಿಕೊಂಡು ತಮ್ಮ ವಂಶದ ಕುಡಿಗಳನ್ನು ಬೆಳೆಸಲಿಕ್ಕೆ 2 ರಾಜಕೀಯ ಪಕ್ಷಗಳನ್ನಾಗಿ ಮಾರ್ಪಡಿಸ್ಕೊಂಡು ಅದ್ರ ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ. ಒಂದು, ನಾನು ಮೊನ್ನೆ ನೋಡಿದೆ, ನಮ್ಮ ರಾಜ್ಯಾಧ್ಯಕ್ಷ BJPಯ ವಿಜಯೇಂದ್ರ ಹೇಳ್ತಾರೆ ಬ್ಯಾಟ್ರಿ ವೀಕ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಸುವಾಗ ಅವರು ಮಾತಾಡ್ತಾರೆ. ನಾನು ಹೇಳ್ತೀನಿ, ಮಿಸ್ಟರ್ ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ, ನಿಮ್ಮ ಬ್ಯಾಟ್ರಿ ವೀಕ್ ಆಗಿದಾಗ ಚಾರ್ಜ್ ಮಾಡಿದವ್ ನಾನು. ನೀವು ಸೋತ್ ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದುಕೊಟ್ಟವ್ ನಾನು. ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನು ಇವತ್ತು NDA ಬಿಡಬೇಕಾಗಿ ಬಂತು. ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ, ಆದರೆ ನನ್ನ ಜನ ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ. ಎರಡನೇದು, ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಬಹಳ ಕೀಳುಮಟ್ಟಕ್ಕೆ ಹೋಗಿದ್ದಾಗ, ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ, ಅವರು ಮೂಲೆಯಲ್ಲಿ ಕುಂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬಿದೆ, NDA ಸೇರಲಿಕ್ಕೆ ಪ್ರೇರೇಪಣೆ ಮಾಡಿದೆ, ಅವ್ರಿಗೆ ರಾಜಕೀಯ ಬಲ ಬಂತು. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ರಿಸಲ್ಟು, 25,000 ಹೆಚ್ಚಿಗೆ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು NDA ಅಭ್ಯರ್ಥಿಯಾಗಿ ಗೆಲ್ತಾರೆ. ಕೇವಲ 5-6 ತಿಂಗಳಲ್ಲಿ ಪುನಃ ರಿವರ್ಸು, 50-60 ಜನ ಮತದಾರರು ಉಲ್ಟಾ ಹೊಡಿತಾರೆ. ನಾನೀಗ 26-27 ಸಾವಿರ ಲೀಡಲ್ಲಿದ್ದೀನಿ. ಇನ್ನೊಂದು 2-3 ಸಾವಿರ ಬರ್ಬೋದು ಅಂತ ನಿರೀಕ್ಷೆ ಇದೆ. ಅದಕ್ಕಿಂತ ಹೆಚ್ಚು ಮತವನ್ನು ಜನ ನನಗೆ ಕೊಡ್ತಾರೆ. ಆ ಕಾಂಬಿನೇಷನ್ಗೂ 25 ಸಾವಿರ ಜಾಸ್ತಿ ಕೊಟ್ಟಿದ್ರು. ನನ್ನ ನಾಯಕತ್ವದಲ್ಲಿ ಡಾಕ್ಟರ್ ಮಂಜುನಾಥ್ ಕರ್ಕೊಂಡ್ಬಂದು ನಾನು ಚುನಾವಣೆ ಅಖಾಡದಲ್ಲಿ ಪಾಪ ಸುರೇಶ್ ಅವ್ರ ವಿರುದ್ಧ ನಾನು ಅವ್ರನ್ನ ಗೆಲ್ಲಿಸಿದ್ದೆ. ಅದೇ ಸುರೇಶ್ ಅವ್ರ ಜೊತೆಯಾಗಿ ನಿಂತ್ಕೊಂಡು ಇವತ್ತು ಅದೇ NDAನ ಇವತ್ತು 25-30 ಸಾವಿರ ಅಂತರದಲ್ಲಿ ನಾವು ಸೋಲಿಸ್ತೀವಿ. ಇವತ್ತು ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಅವರ ನಾಯಕತ್ವವನ್ನು ನಮ್ಮ ಜನ ಒಪ್ಕೊಂಡಿದ್ದಾರೆ. ಮತ್ತು ಒಕ್ಕಲಿಗ ನಾಯಕತ್ವವನ್ನು ದೇವೇಗೌಡರ ಕುಟುಂಬದಿಂದ ಕಿತ್ಕೊಳ್ತಾ ಇದ್ದಾರೆ. ದೇವೇಗೌಡರು ಕೂಡ ಗೌರವಯುತವಾಗಿ ಇದರಿಂದ ನಿರ್ಗಮನ ಮಾಡಬೇಕು, ಅವರು ವಿಶ್ರಾಂತ ಜೀವನವನ್ನು ಮಾಡಬೇಕು, ಪದೇ ಪದೇ ಬಂದು ಜನಗಳನ್ನು ದಿಕ್ಕು ತಪ್ಪಿಸಬಾರ್ದು. ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, DK ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ ನಿಂತ್ಕೊಂಡ್ರು.
ನಾನು ಮೊದಲೇ ಹೇಳಿದೆ, ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ IPL ಮ್ಯಾಚ್ ಥರ ಅಂತ. ಈ ಟೀಮಿಂದ ಆ ಟೀಮ್ಗೆ ಹೋಗೋದು, ಆ ಟೀಮಿಂದ ಈ ಟೀಮ್ಗೆ ಹೋಗೋದು, ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಲಿಸೋದು. ಹಾಗಾಗಿ ಇದೊಂದು ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ ನಾನು ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದ್ದೆ, ಏನೋ ದೇವೇಗೌಡರ ಈ ಒಂದು ಹಠ ಛಲ ರೋಷ ನೋಡಿದ್ರೆ ಏನಪ್ಪ ಈ ಒಂದು ಇಳಿ ವಯಸ್ಸಿನಲ್ಲಿ ಗೌಡರು ಇಷ್ಟೆಲ್ಲ ಬಡಬಡಾಯಿಸ್ತಾರೆ ಅಂತೇಳಿ ಜನ ಅದಕ್ಕೆ ಸೊಪ್ಪಾಗಲಿಲ್ಲ. ಕುಮಾರಸ್ವಾಮಿ ಅವ್ರ ಸ್ವಾರ್ಥ, ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದರೆ ಅವನ ಮಗನಿಗೆ ಮಂಡ್ಯದಲ್ಲೇ ಒಂದು ಒಳ್ಳೆಯ ಅವಕಾಶ ಮಾಡಿ ಅವನು MP ಮಾಡ್ಬೋದಾಗಿತ್ತು. ತಾನು MP ಆಗಬೇಕು, ತಾನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು, ತನ್ನ ದುರಾಸೆಗೆ ಇವತ್ತು ಮಗನನ್ನು ಬಲಿ ಕೊಟ್ಟರು ಅಷ್ಟೇ. ಅವನಿಗೆ ಮಗ ಬಲಿಪಶು. ನಿಖಿಲ್ಗೆ ಒಳ್ಳೇದಾಗಲಿ, ಇನ್ನೂ ಯುವಕ ಇದ್ದಾನೆ, ಆದರೆ ಭಾಳ ಒಂದು 36 ವರ್ಷದ ಯುವಕ 63 ವರ್ಷದ ಥರ ಮಾತಾಡ್ತಾನೆ. ಮಾತು ಹಿಡಿತವಾಗಿ ಮಾತಾಡಬೇಕು, ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ 10 ಹಲವು ಆರೋಪಗಳು ನಿಮ್ಮ ಮೇಲೆ ಬಂತು, ಭಾವನಾತ್ಮಕ ವಿಚಾರಗಳ ಚರ್ಚೆ ಆಯಿತು, ಕಣ್ಣೀರಿನ ಕೋಡಿ ಹರಿತು. ಅದು ಯಾವುದಕ್ಕೂ ಜನ ಸೊಪ್ಪಾಗಲಿಲ್ಲ. ಭಾವನಾತ್ಮಕ ವಿಚಾರಕ್ಕೆ ಗೌರವ ಕೊಡಲಿಲ್ಲ. ಅಭಿವೃದ್ಧಿಗೆ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ. ನಾನು ಮೊದಲೇ ಹೇಳಿದೆ, ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ ಇವಾಗ ರಾಜ್ಯದ ಜನ, ತಾಲೂಕಿನ ಜನ ಅಂತ್ಯಗೊಳಿಸಿದ್ದಾರೆ. ಹೌದು, ಈಗೇನಂದ್ರೆ 2 ಟೀಮ್ ಸೇರ್ಕೊಂಡಿವಿ ಇಲ್ಲಿ. ನಂದೊಂದು ಟೀಮು, ಕಾಂಗ್ರೆಸ್ ಒಂದು ಟೀಮು, 2 ಟೀಮು ಜೊತೆ ಸೇರ್ಕೊಂಡಾಗಿ ನಂದೇ ಆದಂಥ ಏನು ನನ್ನನ್ನು ಬೆಂಬಲಿಸ್ತಾ ಬಂದಂಥ ಜನ ಕಾಂಗ್ರೆಸ್ನವರು ಒಟ್ಟಿಗೆ ಆದಾಗಲಿ ಇವಾಗ ಲೀಡ್ ಜಾಸ್ತಿ ಆಗಲಿಕ್ಕೆ ಅವಕಾಶ ಆಯಿತು. ಹಾಗಾಗಿ ಈ ಚುನಾವಣೆ ಸ್ಪಷ್ಟವಾಗಿ ನನಗೆ ಗೊತ್ತಿತ್ತು. ನಾನು ಮುಖ್ಯಮಂತ್ರಿಗಳಿಗೆ ನಾನು ಹೇಳೇ ಬಂದಿದ್ದೆ, ಸರ್ 30,000ಗಿಂತ ಹೆಚ್ಚಿಗೆ ಲೀಡಲ್ಲಿ ಗೆಲ್ಲಬೇಕು ನಾನು ಅಂತ. ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಪರವಾಗಿಲ್ಲ. ಅದು ಅದರ ಉದ್ದೇಶ ಏನಿತ್ತು ಅಂತ ಅಂದ್ರೆ, ಅಲ್ಲಿ ನಡೆದಂಥ ಘಟನಾವಳಿಗಳು ಮಾಡ್ದಂಗೆ ಎಮೋಷನಲಿ ದೇವೇಗೌಡರು ಮಾಡಿದಂಥ ಭಾಷಣ, ಸುದೀರ್ಘವಾಗಿ ಅವರು 1 ವಾರ ಹಳ್ಳಿಗೆ ತಿರುಗಿದಂಥದ್ದು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಈ ಕುಟುಂಬ ಅದು ಹೋರಾಟದ ಪ್ರಶ್ನೆ ವಿಚಾರ. ಹಾಗಾಗಿ ನನಗೆಲ್ಲ ಒಂದು ಕಡೆ ಆ ಕ್ಷಣಕ್ಕೆ ಹಂಗೆ ಅನಿಸ್ತು. ಆಮೇಲೆ ನಾನು ನೀಟಾಗಿ ಡೀಟೇಲಾಗಿ ಓದೆ, ಬೂತ್ ವೈಸ್ ಲೆಕ್ಕಾಚಾರ ಮಾಡಿದಾಗ ನಾನು 30,000ಗಿಂತ ಹೆಚ್ಚು ಗೆಲುವು ಸಿಗುತ್ತೆ ಅಂತ ಗೊತ್ತಾಯಿತು. ನಾನು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇನೆ. ಏನಾಗಿಲ್ಲ, ಅಂತ ಪರಿಣಾಮ ಬೀರಲಿಲ್ಲ. ಈಗ ಗೆದ್ದಾಗಿರೋದ್ರಿಂದ ಜಮೀರ್ ಅವರ ಮಾತು ಇಲ್ಲಿ ಏನು ಮುಖ್ಯ ಆಗಲ್ಲ. ಈಗ ಗೆಲುವಿನ ಕ್ರೆಡಿಟ್ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅದೆಲ್ಲ ಟೀಮ್ಗೆ, ಎಸ್ಪೆಷಲಿ DK ಸುರೇಶ್ ನನ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಸೋಲಿಸಿದ್ದೆ ಪಾರ್ಲಿಮೆಂಟಲ್ಲಿ. ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು. ಹಾಗಾಗಿ ಇದೊಂದು ರೀತಿಯ ಸಂಘಟಿತವಾದಂಥ ಹೋರಾಟ. ಜಮೀರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಒತ್ತಿ ಹೇಳಿದ್ರು ಕ್ಷೇತ್ರದಲ್ಲೆಲ್ಲ, ಬಹುಶಃ ಅಂತಹ ಹೇಳಿಕೆಗಳಿಗೆ ಜನರು ಮನ್ನಣೆ ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಇಲ್ಲ, ನನಗೆ ಇನ್ನೂ ಹೆಚ್ಚಿಗೆ ಲೀಡ್ ನಿರೀಕ್ಷೆ ಮಾಡಿದ್ದೆ. ನಾನು ಬೂತ್ ವೈಸ್ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಆದರೆ ನನಗೆ ಲಾಭನೇ ಜಾಸ್ತಿ ಆಗಿದೆ. ಸರ್, ಇದಕ್ಕೆ ರಿಲೇಟೆಡ್ ಆಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ದೇವೇಗೌಡ ಕುಟುಂಬದಿಂದ ವಿಮುಕ್ತರಾಗ್ತಾ ಇದೆಯಾ ಅಂತ. 100ಕ್ಕೆ 100 ಭಾಗ ಒಕ್ಕಲಿಗ ಸಮುದಾಯ ದೇವೇಗೌಡರ ಇತ್ತೀಚಿನ ನಡವಳಿಕೆಗಳು ಆ ಕುಟುಂಬದಲ್ಲಿ ವಿಶ್ವಾಸವನ್ನು ಕಳ್ಕೊತಾ ಇದೆ. ಪ್ರಕೃತಿ ನಿಯಮ ರೀ, ಡಾರ್ವಿನ್ ಥಿಯರಿ, ಈಗ ಬಲಿಷ್ಠವಾಗಿರೋ ಅಧಿಕಾರಕ್ಕೆ ಬರಲೇಬೇಕಾಗ್ತದೆ. ಅವರು ದಿನೇ ದಿನೇ ಕ್ಷೀಣಿಸ್ತಾ ಇದ್ದಾರೆ. ಅವ್ರ ಸ್ವಾರ್ಥ ಇದೆ. ಅವ್ರ ಕುಟುಂಬದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದ್ದಿದ್ರೆ ಅಥವಾ ಸಾರ್ವಜನಿಕವಾಗಿ ಜನಪರ ಇದ್ದಿದ್ರೆ ಜನ ಒಪ್ತಾ ಇದ್ರು. ಅವರು ಬರೀ ಸುಳ್ಳು ಹೇಳ್ಕೊಂಡು ಕುಟುಂಬವನ್ನೇ ಬೆಳೆಸ್ತಕ್ಕಂಥದಕ್ಕೆ ಏನು ಕೈ ಹಾಕಿದ್ರಲ್ಲ, ಅದನ್ನು ಮೌಲ್ಯ ಇರ್ತಕ್ಕಂಥ ಯಾವ ಜನನೂ ಒಪ್ಪಲ್ಲ. ಹಂಗಾಗಿ ನಮ್ಮ ತಾಲೂಕಿನ ಜನ ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇವತ್ತು ನಾನು ಪದೇ ಹೇಳ್ತೀನಿ, ಅದಕ್ಕೆ ನಾನು ದೇವೇಗೌಡ ದೈತ್ಯ ಶಕ್ತಿ ಅಂತ ಹೇಳಿದ್ದೆ ಅವತ್ತು ಸ್ಟೇಟ್ಮೆಂಟು. ದೇವೇಗೌಡ ತನ್ನ ದೈತ್ಯತ್ವವನ್ನು ಕಳ್ಕೊಂಡಿದ್ದಾರೆ. ಅವ್ರೀಗ ಶಕ್ತಿಯಿಂದರಾಗಿದ್ದಾರೆ. ಅವ್ರ ಬಹುಶಃ ಮುಂದಿನ ಚುನಾವಣೆಗೆ ಯಾವುದಕ್ಕೆ ಬರದೇನೆ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ವಿಶ್ರಾಂತಿ ಜೀವನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಗೆಲುವಿಂದ ಒಂದು ಪಾಠ ಕಲಿಬೇಕಾದ ಪರಿಸ್ಥಿತಿ ಇದೆಯಾ? ಹಳೆ ಮೈಸೂರು ಭಾಗದಲ್ಲಿ BJP ಇರಲಿಲ್ಲ. ನಾನು ಕಟ್ಟತಕ್ಕಂಥ ಪ್ರಯತ್ನ ಮಾಡಿದೆ. ನನಗೆ ಅದರಿಂದ ಭಾಳ ಲಾಸ್ ಆಯಿತು, ಡ್ಯಾಮೇಜ್ ಆಯಿತು, ವೈಯಕ್ತಿಕವಾಗಿ ಭಾಳ ನಷ್ಟನೂ ಕೂಡ ಆಯಿತು. ಆದರೆ BJPಯವರು ನನ್ನ ಸಂಕಷ್ಟ ಸಮಯದಲ್ಲಿ ನನ್ನ ಜೊತೆಗೆ ಬರಲಿಲ್ಲ. ಅವರು ಟಿಕೆಟನ್ನು ಕೊಡಿಸೋ ಪ್ರಯತ್ನ ಮಾಡ್ಬೋದಾಗಿತ್ತು. ಎಲ್ಲೋ ಈ ಕುಮಾರಸ್ವಾಮಿಯ ರಾಜಕೀಯ ಕುತಂತ್ರಕ್ಕೆ ಅವರು ಸುಮ್ಮನಾಗ್ಬಿಟ್ರು. ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಯಡಿಯೂರಪ್ಪನವರ ಗೇಮ್ ಪ್ಲ್ಯಾನು ಸಕ್ಸಸ್ ಆಯಿತು. ಅವರು ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದ್ರು. ಒಂದು ಕಡೆ ಕುಮಾರಸ್ವಾಮಿ ಮಗನ ವೀಕ್ ಮಾಡಿದ್ರು, ಇನ್ನೊಂದು ಕಡೆ ಅವ್ರು ಏನು ಮೈಂಡಲ್ಲಿದ್ರ ಮೇಲೆ ನನ್ನೂ ಕೂಡ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಐತಲ್ಲ, ಹಂಗಾಗಿ ಅವ್ರು ಸಕ್ಸಸ್ ಆಗಿದ್ದಾರೆ ತಾತ್ಕಾಲಿಕವಾಗಿ. ಬಹಳ ದಿನಗಳ ಕಾಲ ಉಳಿಯಲ್ಲ ಅಂತ ನಾನು ಹೇಳಕ್ ಬರಲ್ಲ.
ಉಳಿದು ರಿಸಲ್ಟ್ ಸಿಗಲ್ಲ ಅಷ್ಟೇ. ಅಲ್ಲ ಸರ್, ಇದಕ್ಕೆ ಆಡ್ ಆಗಿ ಉಪಚುನಾವಣಾ ಫಲಿತಾಂಶ ಇದು ಮೈತ್ರಿ ವಿರುದ್ಧ ಇದೆ ಸಂದೇಶ ಅನ್ನುವಂಥದ್ದಾ? 103 ಕಾಂಗ್ರೆಸ್ ಇದಾಗಿದೆ. ಈಗ ಇದು ಕಾಂಗ್ರೆಸ್ ಪರವಾದಂತ ಸಂದೇಶ, ಸರ್ಕಾರದ ಪರವಾದಂತ ಸಂದೇಶ, ಸರ್ಕಾರದ ಯೋಜನೆಗಳು. ಈಗ ನಾನು ಆಗ್ಲೇ ಕೇಳಿದೆ, ಮಧ್ಯ ಕರ್ನಾಟಕದಲ್ಲಿ ಆಗ್ಬೋದು, ನಾರ್ತ್ ಕರ್ನಾಟಕ ಆಗ್ಬೋದು, ನಮ್ಮ ಹಳೆ ಮೈಸೂರು ಭಾಗ ಆಗ್ಬೋದು, ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಜನ ಸರ್ಕಾರದ ಯೋಜನೆಗಳನ್ನು ಒಪ್ಕೊಂಡಿದ್ದಾರೆ. ಗ್ಯಾರಂಟಿ ಇವತ್ತು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗ ರಾಮನಗರ ಜಿಲ್ಲೆಯಿಂದ ಜೆಡಿಎಸ್ ಎಕ್ಸಿಟ್ ಆಗಿದೆ ಸರ್. ಈಗ ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ದಿನಗಳ ಚುನಾವಣೆಗಳಲ್ಲಿ ಹಳೆ ಮೈಸೂರು ಭಾಗದಿಂದಲೂ ಎಕ್ಸಿಟ್ ಆಗ್ತದೆ ಜೆಡಿಎಸ್ ಅಂತ. ಅದು ಕಂಟಿನ್ಯೂ ಆಗ್ತದೆ, ಅದರಲ್ಲಿ ಏನೂ ಡೌಟೇ ಇಲ್ಲ. ಅಲ್ಲಿ ಅವ್ರಿಗೆ ಯಾರಿಗೂ ತಾಕತ್ತಿರ್ತಕ್ಕಂಥ ಲೀಡರ್ಗಳು, ಒಂಥರ ನಿಜವಾದಂಥ ಸತ್ವ ಇರ್ತಕ್ಕಂಥವ್ರು ಕಡಿಮೆ. ಅಲ್ಲಿ ಏನಿದ್ರು ಇನ್ನೂ ದೇವೇಗೌಡರನ್ನ ಇಟ್ಕೊಂಡು ಕುಮಾರಸ್ವಾಮಿ ಇಟ್ಕೊಂಡು ಓಡಾಡ್ತಾರೆ. ಅವರಿಬ್ಬರಲ್ಲೂ ಸ್ವಾರ್ಥ ಇದೆ ನೋಡ್ರಿ. ಇವತ್ತು ಅವ್ರ ಮಗ ಇವತ್ತು ಈ ಸೋಲು ಉಣ್ಬೇಕಾದ್ರೆ ಕುಮಾರಸ್ವಾಮಿ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ಮಂಡ್ಯದಲ್ಲಿ ಒಂದ್ಸಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಅವ್ರನ್ನ ಅಲ್ಲಿ ಕೆಲಸ ಮಾಡಕ್ಬಿಟ್ಟು, ಮಂಡ್ಯ ಜನಗಳ ಕಷ್ಟ ಸುಖ ನೋಡಕ್ಬಿಟ್ಟು ಅಲ್ಲಿ ಅವನ್ನೇ ಪುನಃ ನಿಲ್ಸಿದ್ರೆ ಗೆಲ್ತಾ ಇದ್ನೇನೋ. ಇವ್ರು ಇಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ಬೇಕಾದಂಥ ಅವಶ್ಯಕತೆ ಏನಿತ್ತು? ಅಧಿಕಾರದ ದಾಹ ಕುಮಾರಸ್ವಾಮಿಗೆ. ಅವ್ರಿಗೆ ಯಾರನ್ನೂ ಸಹಿಸಲ್ಲ, ಮಗನೂ ಸಹಿಸಲ್ಲ, ಅಪ್ಪನೂ ಸಹಿಸಲ್ಲ. ಅಧಿಕಾರದ ದಾಹಕ್ಕೆ ಏನು ಮಾಡಿದ್ರು, ಇಲ್ಲಿಂದ ರಾಜೀನಾಮೆ ಬಿಸಾಕಿದ್ರು, ಮಂಡ್ಯಕ್ಕೆ ಹೋದ್ರು, ಪುನಃ ಹತ್ಕೊಂಡು ಮಗನ ಕರ್ಕೊಂಡ್ಬಂದ್ರು. ಜನ ಇಲ್ಲಿ ಒಪ್ಪಲಿಲ್ಲ. 50,000ಗಿಂತ ಹೆಚ್ಚು ಲೀಡು ಪಾರ್ಲಿಮೆಂಟಲ್ಲಿ ಬಂದಿತ್ತು. 50,000ಗಿಂತ ಹೆಚ್ಚು ಲೀಡು, 60,000ಗಿಂತ ಹೆಚ್ಚು ಲೀಡು ಇವತ್ತು ಕಾಂಗ್ರೆಸ್ ಪರ ಬಂದಿದೆ. ಇದು ರಿಸಲ್ಟ್. ಸರ್, ಜಿಟಿ ದೇವೇಗೌಡರು ಸೇರಿದಂತೆ ಜೆಡಿಎಸ್ನ ಕೆಲವು ತೃಪ್ತ ಶಾಸಕರ ಪಕ್ಷಾಂತರಕ್ಕೆ ಇದು ಫಲಿತಾಂಶ ಮುಂದೆ ಬರೆಯುತ್ತಾ? ಇನ್ನೂ ಟೈಮ್ ಇದೆಲ್ಲ ಮಾತಾಡೋಣ. ನಮಸ್ಕಾರ.